ನೋಡೋಕ್ಕೆ ಆಗ್ತಿಲ್ಲ ಗೈಸ್. ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಸುತ್ತ ಇಡೀ ಸುತ್ತ. ಇವಳು ಇಷ್ಟರಲ್ಲಿ ನುಗ್ತಾಳ ನೋಡೋಣ ಗೈಸ್ ಇರ್ರಿ. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಇಲ್ಲೊಂದು ದೊಡ್ಡ ತೇರಿದೆ, ಹಿಂದ್ಗಡೆ ಇನ್ನೊಂದು ತೇರಿದೆ. ಇದೆಲ್ಲದು ಗರ್ಭಗುಡಿ ಸುತ್ತ ಸುತ್ತುತ್ತವೆ. ಮೈಸೂರು ಬರುತ್ತಾ ಚಾಮರಾಜನಗರ ಬರುತ್ತಾ ನಂಗೊಂಚೂರು ಹೇಳಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಅನದರ್ ಡೇ ಅನದರ್ ಲಾಗ್. ಸೊ ಇವತ್ತು ನಾನು ನೆನ್ನೆ ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನಾನು ಲೈಕ್ ರೋಡ್ ಟ್ರಿಪ್ ಬಂದಿದ್ದೀನಿ ನಮ್ಮ ಮೇಡಮ್ ಜೊತೆ. ಹಿಂದ್ಗಡೆ ನೋಡ್ಬೋದು ಫುಲ್ ರೆಡಿ ಆಗ್ತವ್ರು ಇವಾಗಷ್ಟೇ ಬೈಕಿಂದ ಹೇಳಿದ್ರೆ ಏನು ಗೊತ್ತಾ, ಬಾಯ್ಸು ಸುಮ್ಮನೆ ಹಿಂಗೆ ಕೂದಲು ಸರಿ ಮಾಡ್ಕೊಂಡು ಸರಿ ಆಗ್ಬಿಡ್ತೀವಿ. ಬಟ್ ಗರ್ಲ್ಸ್ ಹಂಗಲ್ಲ, ತಲೆ ಸರಿ ಮಾಡ್ಕೊಂಡು ಕೂದಲು ಸರಿ ಮಾಡ್ಕೊಂಡು ಕಣ್ಣೆಲ್ಲ ನೋಡಿಕೊಂಡು ಮುಖ ಎಲ್ಲ ಹಿಂಗೆಲ್ಲ ಅಂದ್ಕೊಂಡು ಕಷ್ಟ ಇದೆ. ಅದೆಲ್ಲ ಬಿಟ್ಟಾಕಿ. ಆ್ಯಂಡ್ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ, ಹೇಳ ಬೇಡವಾ ಅನಿಸ್ತಾ ಇದೆ. ಬಟ್ ವೆರಿ ಬ್ಯೂಟಿಫುಲ್ ಪ್ಲೇಸ್, ಎ ಸೇಕ್ರೆಡ್ ಪ್ಲೇಸ್. ಸುತ್ತಿ ಬಳಸಿ ದೇವಸ್ಥಾನಕ್ಕೆ ಹೋಗ್ತೀಯಲ್ಲ ಗುರು ಅಂತ ಅನ್ಕೋಬೋದು ತುಂಬ ಜನ. ಬಟ್ ಏನು ಮಾಡೋದು, ನಾನು ಹೆಂಗೆ ಅಂದರೆ ಸುತ್ತಿ ಬಳಸಿ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಸೊ ಇವತ್ತು ನಾವು ಒಂದು ಒಳ್ಳೆ ಪ್ಲೇಸಲ್ಲಿದ್ದೀವಿ. ಅದು ಯಾವ ಪ್ಲೇಸ್ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಲಾಗ್ ಅಗೇನ್. ಮೇಡಮ್, ಯು ವಾಂಟ್ ಟು ಸೇ ಎನಿಥಿಂಗ್? ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವಳು ಇಷ್ಟರಲ್ಲಿ ನುಗ್ತಾಳ ನೋಡೋಣ ಗೈಸ್ ಇರ್ರಿ. ಓ ಗಾಯ್ಸ್, ಏನು ಸಲೀಸಾಗೋದು. ನಾನು ಸಲೀಸಾಗಿ ಬಂದೆ. ಗೈಸ್, ಸೊ ಟುಡೇ ಅಟ್ ನಂಜುಂಡೇಶ್ವರ ಟೆಂಪಲ್, ಮೈಸೂರು ಬರುತ್ತಾ ಚಾಮರಾಜನಗರ ಬರುತ್ತಾ ನಂಗೊಂಚೂರು ಹೇಳಿ. ಎಂಟ್ರೆನ್ಸು ನಾನು ಲಾಗರು, ಏನೋ ಗೊತ್ತಾಗಲ್ಲ ಗೈಸ್. ಏನಾಯ್ತು ಗೊತ್ತಾ, ಒಂದು ಟ್ರ್ಯಾಜಿಡಿ ಆಗಿಬಿಟ್ಟಿದೆ. ನಾವು ಇಷ್ಟೋದಂಗ ನಂಜನಗೂಡಿ ಬಂದು ಗರ್ಭಗುಡಿ ಒಳಗೆ ಹೋಗೋದು ಬಿಟ್ಟು ಊಟದ ಲೈನಲ್ಲಿ ನಿಲ್ಲಕ್ಕೆ ಅಂತ ಹೋಗ್ಬಿಟ್ಟಿದ್ವಿ. ಅರ್ಧ ಗಂಟೆ ಅಲ್ಲೇ ವೇಸ್ಟ್ ಮಾಡಿದ್ವಿ ಒಳಗೆ ಹೋಗೋದೇ ಬೇಡ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಅದು ಊಟದ ಲೈನು ಗರ್ಭಗುಡಿ ಲೈನಲ್ಲ ಅಂತ. ಸೊ ಇವಾಗ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ. ಬೇರೆನೇ ಸೀನ್ಸ್ ಇದೆ ಇಲ್ಲಿ. ಯಾಕೆ ಗೊತ್ತಾ, ತೋರಿಸ್ತೀನಿ ನೋಡಿ. ಅಷ್ಟೇನು ರಶ್ ಇಲ್ಲ, ಒಳಗಡೆ ಬಂದ್ವಿ. ಬಟ್ ಈ ಕಡೆ ಮಾತ್ರ ಇದೆಯಲ್ಲ ಥರ ಡಿಫ್ರೆಂಟ್ ಸೈನ್ಸ್ ಇವೆಲ್ಲ, ಏನು ಅಂತ ಗೊತ್ತಾಗಲ್ಲ. ನಂಬಿಕೆ ಜನನ್ನ ಹೆಂಗೆ ಅಂದರೆ ನಂಗೆ ನೋಡೋಕ್ಕೆ ಆಗ್ತಿಲ್ಲ ಗೈಸ್. ಅವರದು ನಿಜವಾಗ್ಲೂ ಹಂಗೆ ಮಲ್ಕೊಂಡು ಪ್ರದಕ್ಷಿಣೆ ಆಗ್ತದೆ ಗೊತ್ತಾ, ಆ ಥರ ಮಾಡ್ತಾರೆ. ಉಲ್ಡ್ ಸೇವೆ ಅಂತಾರೆ, ಏನಂತಾರೆ ಗೊತ್ತಿಲ್ಲ ನನಗೆ. ಉಲ್ಡ್ ಸೇವೆ ಗೈಸ್, ನೋಡೋಕ್ಕೆ ಆಗ್ತಿಲ್ಲ ಗೈಸ್. ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಸುತ್ತ ಇಡೀ ಸುತ್ತ ಟೆಂಪಲ್ ಸುತ್ತ. ನೋಡೋಕ್ಕೆ ಆಗ್ತಾರೆ ಸರ್ ಗೈಸ್, ಅಷ್ಟು ಕಷ್ಟ ಇದೆ ಜೀವನ. ನೋಡ್ಬೋದು ಫ್ರೆಂಡ್ಸ್, ಇವತ್ತು ನಾನು ನಂಜುಂಡೇಶ್ವರ ಸ್ವಾಮಿ, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ನಂಜನಗೂಡಲ್ಲಿ. ಸೊ ಇವತ್ತೇನು ಅಂದರೆ ಒಂದು ಸ್ಪೆಷಾಲಿಟಿ ಇದೆ ಈ ಊರಲ್ಲಿ. ಅದೇನು ಅಂತ ಮುಂದೆ ಹೇಳ್ತೀನಿ. ಸಡನ್ನಾಗಿ ನಂಜನಗೂಡಿಗೆ ಬಂದ್ವಿ, ಏನೂ ಪ್ಲ್ಯಾನ್ ಇಲ್ಲದೇ. ಬಟ್ ಏನು ಖುಷಿ ಆಗ್ತಿರೋದು ಅಂದರೆ ಇವತ್ತು ದೊಡ್ಡ ಜಾತ್ರೆ. ನಂಜನಗೂಡಿಗೆ ಬರೋರಿಗೆ ಗೊತ್ತಿರುತ್ತೆ ದೊಡ್ಡ ಜಾತ್ರೆ ಅಂದರೆ ಈ ಥರ ಬಣ್ಣ ಬಣ್ಣದ ತೇರುಗಳನ್ನ ಇಡೀ ಗರ್ಭಗುಡಿ ಸುತ್ತ ಎಳಿತಾರೆ. ಸೊ ಒಂದು ವಿಶೇಷತೆ ಇದು ಈ ಹಬ್ಬದ್ದು, ಅಂದರೆ ಈ ಜಾತ್ರೆದು. ಸೊ ನಾನಿವತ್ತು ನಂಜನಗೂಡಿಗೆ ಬಂದಿದ್ದೆ. ಸೊ ನೋಡ್ಬೋದು ನೀವು, ಇಲ್ಲೊಂದು ತೇರಿದೆ, ಇಲ್ಲೊಂದು ತೇರಿದೆ.
ಆ್ಯಂಡ್ ಇಲ್ಲೊಂದು ದೊಡ್ಡ ತೇರಿದೆ, ಹಿಂದ್ಗಡೆ ಇನ್ನೊಂದು ತೇರಿದೆ. ಇದೆಲ್ಲದು ಗರ್ಭಗುಡಿ ಸುತ್ತುತ್ತವೆ. ಇದು ಈ ದಿನದ ವಿಶೇಷ. ನಾನು ಸಡನ್ನಾಗಿ ಬಂದಿದ್ದು ಇಲ್ಲಿಗೆ, ಭಾಳ ಖುಷಿ ಆಗ್ತಾ ಇದೆ. ದೇವರಿಗೆ ಇನ್ನೂ ಲೈಕ್ ನನ್ನ ಚಾನಲ್ ಇನ್ನೂ ಗ್ರೋ ಆಗಲಿ ಅಂತ. ಪಾರ್ವತವ ರಾಜಕಾಳ ಉಳಿದಾಗಲ್ಲ ಪಾರೇ ಕೊಡಪ್ಪ, ವಯಸ್ಸು ತುಂಬಿ ತೋಕರಪ್ಪ. ರಾಜಕಾಳ ಯಾರು ಇರಂಗಡಿ ಯೋಗಿ ರಾಜಕಾಳ ಸರಿ ರಾಜಕಳೆ ಇದೆಯಾ? ಕಳೆ ಆಗಿದ್ದು ಅದಿದ್ರೆ ಸಾಕ, ದುಡ್ಡು ಬೇಡವಾ? ದುಡ್ಡಿಲ್ಲ, ಮಹಾಲಕ್ಷ್ಮಿ ದುಡ್ಡು ಮಾಡೋದಿಲ್ಲ. ಮನೆ ಹೆಂಗಂಡಿರ್ತಿ ಗಂಡಸಾಗಲಿ ಕಳೆ ಇದ್ರೆ ನಮಗ ಒಂದು ಯಾವ್ದು ಏನಾಗಲ್ಲ, ತುಂಬಿ ತೋಕಡ್ತ ಅಕ್ಕನಿಗೂ ಇಬ್ರಿಗೂ ಮೇಡಮ್ರಿಗೂ. ಡಿಹೈಡ್ರೇಷನ್ ಆಗಬಾರ್ದು ಅಂತ, ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್. ಚಿಯರ್ಸ್.